Hi everyone. So in the last class we discussed about the completion of model 2 and we learned many things like the selection of models. So we learned which are all the model we learned are waterfall model, increment model, rapid up development model and build and fix model. Okay, so these are all the models we studied in the ಲಾಸ್ಟ್ ಮಾಡಲ್. ಸೊ ಲಾಸ್ಟ್ ಮಾಡಲ್ನ ಏನನ್ನ ಮೇನಾಗಿ ಕಾನ್ಸಂಟ್ರೇಟ್ ಮಾಡಿದ್ರು ಅಂದರೆ ಒಂದು ಸಾಫ್ಟ್ವೇರ್ನ ನಾವು ಡೆವಲಪ್ ಮಾಡಬೇಕು ಅಂತ ಅಂದರೆ ಟ್ರೆಡಿಷ್ನಲ್ ಮಾಡೆಲ್ಸ್ನ ಯಾವ್ದ್ಯಾವ್ದನ್ನ ನಾವು ಸೆಲೆಕ್ಟ್ ಮಾಡ್ಬೋದು ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಟುಡೇ ವಿ ಮೂವ್ ಟು ದ ಥರ್ಡ್ ಲೆಸನ್, ದಟ್ ಈಸ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಆ್ಯಂಡ್ ಸ್ಪೆಸಿಫಿಕೇಶನ್. ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ ಆ್ಯಂಡ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಸೊ ನಮಗೆ ಗೊತ್ತು ಯಾವುದೇ ಒಂದು ನಾವು ಸಾಫ್ಟ್ವೇರ್ನ ಮಾಡಬೇಕು ಅಂತ ಅಂದರೆ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ನ ನಾವು ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಮತ್ತು ಅದರದ್ದು ಎಲಿಸಿಟೇಷನ್ ಆಗಿರ್ಬೋದು ಅಥವಾ ಅನಾಲಿಸಿಸ್ ಆಗಿರ್ಬೋದು ಹೆಂಗೆ ಮಾಡ್ತೀವಿ ಅನ್ನೋದು ಮೇಜರ್ ಪಾರ್ಟ್ ಆಗುತ್ತೆ. ಬಿಕಾಸ್ ಇನ್ ದ ಎವ್ರಿ ಪ್ರೊಸೆಸ್ ಅಥವಾ ಯಾವುದೇ ಕೂಡ ಒಂದು ಮಾಡೆಲಲ್ಲೂ ಕೂಡ ಫಸ್ಟ್ ಸ್ಟೆಪ್ ಯಾವಾಗ ಯಾವುದಾಗಿರುತ್ತೆ ಅಂತಂದರೆ ರಿಕ್ವೈರ್ಮೆಂಟ್ನ ನಾವು ಚೂಸ್ ಮಾಡ್ತೀವಲ್ಲ, ದಟ್ ಈಸ್ ದ ಫಸ್ಟ್ ಸ್ಟೆಪ್. ಸೊ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಎ ವಾಟರ್ಫಾಲ್ ಮಾಡೆಲ್ ಆಗಿರ್ಬೋದು ಅಥವಾ ಪ್ರೋಟೋಟೈಪ್ ಮಾಡೆಲ್ ಆಗಿರ್ಬೋದು ಅಥವಾ ರಿಕ್ವೈರ್ಮೆಂಟ್ ಮಾಡೆಲ್ ಆಗಿರ್ಬೋದು, ಇನ್ಕ್ರಿಮೆಂಟ್ ಡೆವಲಪ್ಮೆಂಟ್ ಮಾಡೆಲ್ ಆಗಿರ್ಬೋದು. ಸೊ ಎಲ್ಲ ಮಾಡೆಲಲ್ಲೂ ನಾವು ಫಸ್ಟ್ ಫೇಸ್ನ ಯಾವ್ದು ನೋಡ್ತೀವಿ ಅಂತಂದರೆ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಫೇಸ್ನೇ ನೋಡಿರ್ತೀವಿ. ಸೊ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಫೇಸಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ರಿಕ್ವೈರ್ಮೆಂಟ್ ವಾಟ್ ಈಸ್ ದ ನೆಸೆಸಿಟಿ ಆಫ್ ದ ರಿಕ್ವೈರ್ಮೆಂಟ್ ನೀಡೆಡ್ ಫಾರ್ ದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವು. ಅಂದರೆ ನಾವು ಮಾಡಬೇಕಾಗಿರುವಂಥ ಸಾಫ್ಟ್ವೇರ್ ಮಾಡೆಲಿಗೆ ಪರ್ಟಿಕ್ಯುಲರ್ ರಿಲೇಟೆಡ್ ಅಥವಾ ಹೇಗೆ ರಿಕ್ವೈರ್ಮೆಂಟ್ಸ್ನ ನಾವು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದನ್ನ ನಾವು ಈ ಮಾಡೆಲಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಲೆಟ್ಸ್ ಮೂವ್ ಟು ದ ಕಂಟಿನ್ಯೂಸ್. ರಿಕ್ವೈರ್ಮೆಂಟ್ ಡಿಸ್ಕ್ರೈಬ್ಸ್ ವಾಟ್ ಆಫ್ ದ ಸಿಸ್ಟಮ್, ನಾಟ್ ದ ಹೌ ಅಂತಂದರೆ ರಿಕ್ವೈರ್ಮೆಂಟ್ನ ಏನು ಡಿಸ್ಕ್ರೈಬ್ ಮಾಡ್ತವೆ ಅಂತಂದರೆ ಹೇಗೆ, ಏನು ರಿಕ್ವೈರ್ಮೆಂಟ್ ಅಂದರೆ ಸಾಫ್ಟ್ವೇರ್ ಏನು ಅನ್ನೋದನ್ನ ಹೇಳುತ್ತಾ ಹೊರತು ಹೇಗೆ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್ ಒಂದು ಸಾಫ್ಟ್ವೇರ್ನ ನಾವು ರೆಡಿ ಮಾಡ್ತಿದ್ದೀವಿ, ಅದಕ್ಕೆ ಏನೆಲ್ಲ ಬೇಕು ಅಂತ ನಾವು ಹೇಳ್ತಿದ್ದೀವಿ ಹೊರತು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಡಿಫೈನ್ ಮಾಡಲ್ಲ. ಬಿಕಾಸ್ ಅದನ್ನ ನಾವು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಡಿಫೈನ್ ಮಾಡಬೇಕು ಅಂತಂದರೆ ದೇರ್ ಇಸ್ ಎ ಸ್ಟೇಜ್. ಆ ಸ್ಟೇಜ್ನ ಏನಂತ ಕರಿತೀವಿ ಅಂದರೆ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ ಅಥವಾ ಇಂಪ್ಲಿಮೆಂಟೇಷನ್ ಆ್ಯಂಡ್ ಇಂಟಿಗ್ರೇಷನ್ ಸ್ಟೇಜ್ ಅಂತ ಕರಿತೀವಿ. ಸೊ ಆ ಸ್ಟೇಜಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ ಯಾವುದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಅಲ್ಲಿ ಡೆವಲಪ್ ಮಾಡ್ತೀವಿ. ಬಟ್ ರಿಕ್ವೈರ್ಮೆಂಟ್, ಇನ್ ದ ಕೇಸ್ ಆಫ್ ರಿಕ್ವೈರ್ಮೆಂಟ್ ಫೇಸಲ್ಲಿ ಏನಂತ ಅಂದರೆ ವಾಟ್ ದ ಸಿಸ್ಟಮ್ ಈಸ್ ಅಂತ ಹೇಳ್ತೀವಿ. ಸಿಸ್ಟಮಿಗೆ ಏನು ಬೇಕು ಅಥವಾ ಸಿಸ್ಟಮ್ ಏನು ಅನ್ನೋದನ್ನ ಹೇಳ್ತೀವಿ ಹೊರತು ಹೇಗೆ ಅಂತ ಹೇಳಲ್ಲ. ಹೌ, ವಾಟ್ ಈಸ್ ದ ಸಿಸ್ಟಮ್ ಈಸ್ ಅಂತ ಹೇಳ್ತೀವಿ ಹೊರತು ನಾಟ್ ಹೌ ಅಂತ ನಾವು ಹೇಳ್ತೀವಿ. Requirement engineering produces one large document written in a natural language contain a description of what the system will do without describing how it will work. ಸೊ ರಿಕ್ವೈರ್ಮೆಂಟ್ ಇಂಜಿನಿಯರ್ ಏನು ಡಿಫೈನ್ ಮಾಡುತ್ತೆ ಅಂತಂದರೆ ಲೀಸ್ಟ್ ಆಫ್ ಮ್ಯಾನ್ಯುವಲ್ ಡಾಕ್ಯುಮೆಂಟ್ಸ್ನ ನಾವು ನೋಡ್ತೀವಿ, ಪ್ರಿಪೇರ್ ಮಾಡಿರ್ತೀವಿ. ಸೊ ಇನ್ ದ ಅರ್ಲಿ ಕ್ಲಾಸಲ್ಲಿ ಅಂದರೆ ಫಸ್ಟ್ ಮಾಡೆಲಲ್ಲಿ ನಾನು ಹೇಳಿದ್ದೆ ರಿಕ್ವೈರ್ಮೆಂಟ್ನ ನಾವು ಡಿಫೈನ್ ಮಾಡಬೇಕು ಅಂತಂದರೆ ಲೀಸ್ಟ್ ಆಫ್ ಡಾಕ್ಯುಮೆಂಟ್ಸ್ನ ಇದನ್ನು ಮಾಡಬೇಕು ಅಂತ. ಸೊ ಅದೇನಂತಂದರೆ SRS ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ ಅಂತ ನಾನು ಹೇಳಿದ್ದೆ. ಸೊ ಹೆಂಗೆ ಅಂದರೆ ಯಾವ್ಯಾವ ರಿಕ್ವೈರ್ಮೆಂಟ್ಸ್ ಬೇಕು ಅನ್ನೋದನ್ನ ನಾವು ಹೇಳಿರ್ತೀವಿ. ಯಾವ್ಯಾವ್ದು ರಿಕ್ವೈರ್ಮೆಂಟ್ ಹೆಂಗೆ ಬೇಕು ಅದನ್ನು ಮ್ಯಾನ್ಯುವಲಿ ಡಾಕ್ಯುಮೆಂಟ್ ಮಾಡ್ತೀವಿ. ಯಾವ ಲ್ಯಾಂಗ್ವೇಜಲ್ಲಿ ಅಂದರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಇನ್ ದ ಸೆನ್ಸ್ ಹ್ಯೂಮನ್ ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಮಾನವರಿಗೆ ಅರ್ಥವಾಗೋ ಲ್ಯಾಂಗ್ವೇಜಲ್ಲಿ ನಾವು ಒಂದು ಡಾಕ್ಯುಮೆಂಟ್ ಮಾಡಿ ಬರೀತೀವಿ. ಅದನ್ನ ಏನಂತ ಕರಿತೀವಿ ಅಂತಂದರೆ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ ಅಂತ ಕರಿತೀವಿ. ಸೊ ಆ ಡಾಕ್ಯುಮೆಂಟಲ್ಲಿ ನಾವು ಏನು ಮಾಡಿರ್ತೀವಿ ಅಂತಂದರೆ ವಾಟ್ ಈಸ್ ದ ಸಿಸ್ಟಮ್ ಆ್ಯಂಡ್ ಹೌ ಇಟ್ ವಿಲ್ ವರ್ಕ್ ಅಂತ ಹೇಳಲ್ಲ. ವಾಟ್ ಈಸ್ ದ ಸಿಸ್ಟಮ್ ಅಂತಂದರೆ ಸಿಸ್ಟಮ್ ಏನು ಅನ್ನೋದನ್ನ ಹೇಳ್ತೀವಿ ಹೊರತು ಅದು ಹೆಂಗೆ ವರ್ಕ್ ಆಗ್ತಿದೆ ಅನ್ನೋದನ್ನ ನಾವು ಎಲ್ಲಿ ಹೇಳಲ್ಲ ಅಂದರೆ ಇಲ್ಲಿ ಹೇಳಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಕ್ರೂಷಿಯಲ್ ಪ್ರೋಸೆಸ್ ಸ್ಟೆಪ್. ಇವಾಗ ಒಂದು ಸಾಫ್ಟ್ವೇರ್ನ ನಾವು ರೆಡಿ ಮಾಡ್ತಿದ್ದೀವಿ, ಅದಕ್ಕೆ ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಅಂದರೆ ಅದನ್ನು ನಾವು ಕ್ರೂಷಿಯಲ್ ಸ್ಟೆಪ್ಸ್ ಅಂತ ಬರೀತೀವಿ. ಸೊ ದಿಸ್ ಇಸ್ ಅ ಎಕ್ಸಾಂಪಲ್ ಆ್ಯಂಡ್ this question may ask in your final exam. Explain crucial step of software requirement ಅಂತ ಕೇಳಿದ್ರು ಅಂತಂದರೆ ಸೊ ಇದನ್ನು ನೀವು ಎಕ್ಸಾಂಪಲ್ ಡಯಾಗ್ರಾಮ್ ಬರೆದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಬೇಕು. ಫಸ್ಟ್ ಏನಿರುತ್ತೆ ಅಂದರೆ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್.
requirement elicitation. Requirement analysis. Next, requirement documentation. Then requirement review. Diagram represents crucial steps, crucial process, steps of requirement engineering. Crucial process steps of requirement engineering diagram na ನಾವು ಈ ತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಇವಾಗ ಇದರ ಎಕ್ಸ್ಪ್ಲನೇಷನ್ ನಾವು ನೋಡೋದಾಯ್ತು ಅಂತಂದ್ರೆ ದ ಕ್ವಾಲಿಟಿ ಆಫ್ ಸಾಫ್ಟ್ವೇರ್ ಪ್ರಾಡಕ್ಟ್ ಈಸ್ ಓನ್ಲಿ ಆಸ್ ಎ ಗುಡ್ ಆಸ್ ದ ಪ್ರೋಸೆಸ್ ದಟ್ ಕ್ರಿಯೇಟ್ಸ್ ಇಟ್. ಸೊ ಕ್ವಾಲಿಟಿ ಆಫ್ ದ ಸಾಫ್ಟ್ವೇರ್ ಹೆಂಗೆ ಆಗುತ್ತೆ ಅಂತಂದ್ರೆ ನಾವು ರಿಕ್ವೈರ್ಮೆಂಟ್ನ ಹೆಂಗೆ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕ್ವಾಲಿಟಿ ಆಫ್ ದ ಸಾಫ್ಟ್ವೇರ್ನ ನಾವು ಡಿಫೈನ್ ಮಾಡ್ಬೋದು. ಬಿಕಾಸ್ ಇವಾಗ ನಾವು ಹೇಳ್ತೀವಲ್ವಾ ಫೌಂಡೇಶನ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ಬಿಲ್ಡಿಂಗ್ ಗಟ್ಟಿಯಾಗಿರುತ್ತೆ ಅಂತ. ಸೊ ಇನ್ ದ ಸೇಮ್ ಕೇಸ್ ರಿಕ್ವೈರ್ಮೆಂಟ್ ಫೇಸ್ನ ನಾವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಏನಂತ ಹೇಳ್ತೀವಿ ಅಂತಂದ್ರೆ ಫೌಂಡೇಶನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಕ್ವಾಲಿಟಿ ಆಫ್ ದ ಸಾಫ್ಟ್ವೇರ್ ಗುಡ್ ಆಗಬೇಕು ಅಂತಂದ್ರೆ ಕ್ರಿಯೇಷನ್ ಆಫ್ ರಿಕ್ವೈರ್ಮೆಂಟ್ ಅಥವಾ ಡಿಫೈನ್ ಆಫ್ ರಿಕ್ವೈರ್ಮೆಂಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಇಲ್ಲಿ. Requirement engineering is one of the most crucial activity in this process. Yes, of course. Requirement engineering ನ ನಾವು ಏನಂತ ಕರಿತೀವಿ ಅಂದ್ರೆ ಕ್ರೂಷಿಯಲ್ ಪ್ರೋಸೆಸ್ ಅಂತಾನೆ ಕರಿತೀವಿ. ಹೌದು, ಯಾಕಂದ್ರೆ ರಿಕ್ವೈರ್ಮೆಂಟ್ ನ ನಾವು ಚೂಸ್ ಮಾಡ್ತಿರೋದು ಇನ್ ಕೇಸ್ ಎಲ್ಲಾದ್ರೂ ರಾಂಗ್ ಆಯ್ತು ಅಂತಂದ್ರೆ ಓವರ್ ಆಲ್ ಪ್ರೋಸೆಸ್ ಎಲ್ಲೋ ಒಂದ್ ಕಡೆ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂದ್ರೆ ರಿಕ್ವೈರ್ಮೆಂಟ್ ಪ್ರೋಸೆಸ್ ಈಸ್ ಅ ಕ್ರೂಷಿಯಲ್ ಅಂತ ಹೇಳ್ತೀವಿ. ರಿಕ್ವೈರ್ಮೆಂಟ್ ನ ಸೆಲೆಕ್ಟ್ ಮಾಡೋದೇ ಕೂಡ ಒಂದು ಕ್ರೂಷಿಯಲ್ ಪ್ರೋಸೆಸ್ ಅದು. Without well-written requirement specification, developer do not know how to build, customer do not know what to expect, and there is no way to validate that the build system satisfies the requirement. So ಇವಾಗ ನಾನು ಹೇಳಿದ್ದೆ ಯಾವುದೇ ಒಂದು ರಿಕ್ವೈರ್ಮೆಂಟ್ ನಾವು ಚೂಸ್ ಮಾಡಬೇಕು ಅಂತಂದ್ರೆ ಸೊ ವಿ ಹ್ಯಾವ್ ಟು ರಿಟರ್ನ್ ಎ ಸಮ್ ಡಾಕ್ಯುಮೆಂಟ್. ಅದನ್ನ ಮ್ಯಾನ್ಯುವಲ್ ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಯಾವ ಥರದ್ದಾದ್ರೂ ಆಯ್ತು ಒಂದು ಡಾಕ್ಯುಮೆಂಟ್ನ ಬೇಕು ಅಂತ ಹೇಳಿದ್ವಿ. ಸೊ ಆ ಥರ ಡಾಕ್ಯುಮೆಂಟ್ಸ್ ಇನ್ನೆಲ್ಲರೂ ಬೇಡ ಅಥವಾ ಆ ಡಾಕ್ಯುಮೆಂಟ್ಸ್ ಯಾವುದಾದ್ರೂ ಸಿಕ್ಕಿದೆ ಆ ಥರ ಡಾಕ್ಯುಮೆಂಟ್ ಇದ್ದು ಕೂಡ ದ ಪ್ರಾಬ್ಲಮ್ನ ವೆಲ್ ಡಿಫೈನ್ ಆಗಿ ನಾವು ಬರ್ತಿಲ್ಲ ಅಂತಂದರೆ ಡೆವಲಪರಿಗೆ ಏನು ಬಿಲ್ಡ್ ಮಾಡಬೇಕು ಅಥವಾ ಏನು ಕ್ರಿಯೇಷನ್ ಮಾಡಬೇಕು ಅನ್ನೋದು ಐಡಿಯಾ ಇರಲ್ಲ. ಅದೇ ರೀತಿ ಕಸ್ಟಮರ್ಸ್ಗೂ ಕೂಡ ತಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಥವಾ ಸಾಫ್ಟ್ವೇರ್ ಏನು ಎಕ್ಸ್ಪೆಕ್ಟ್ ಆಗ್ತಿದೆ ಅನ್ನೋದು ಕೂಡ ಐಡಿಯಾ ಇರಲ್ಲ. ಸೊ ಅದನ್ನೇ ಹೇಳ್ತಾರೆ ರಿಕ್ವೈರ್ಮೆಂಟ್ ಪ್ರೋಸೆಸ್ ಈಸ್ ಅ ಕ್ರೂಷಿಯಲ್ ಅಂತ. ರಿಕ್ವೈರ್ಮೆಂಟ್ ಸೆಲೆಕ್ಷನ್ ಪ್ರೋಸೆಸ್ ಈಸ್ ಎ ಕ್ರೂಷಿಯಲ್ ಅಂತ ಯಾಕಂತಾರೆ ಅಂತಂದರೆ ದಿಸ್ ಇಸ್ ಅ ಕೇಸ್. ಯಾಕಂದರೆ ವೆಲ್ ರಿಟರ್ನ್ ಡಾಕ್ಯುಮೆಂಟ್ಸು ಅಥವಾ ಸಿಕ್ಕಿಲ್ಲ ಅಥವಾ ಬರ್ದಿಲ್ಲ ಅಂತ ಅಂದರೆ ಡೆವಲಪರ್ಸಿಗೆ ಇಟ್ ಈಸ್ ಡಿಫಿಕಲ್ಟ್ ಟು ಬಿಲ್ಡ್ ಎ ಸಾಫ್ಟ್ವೇರ್ ಆ್ಯಂಡ್ ಕಸ್ಟಮರ್ಸಿಗೆ ವಾಟ್ ಟು ಎಕ್ಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಸಿಗೋದು ಕಷ್ಟ ಆಗುತ್ತೆ. ಓಕೆನಾ. ಆ್ಯಂಡ್ ದೇರ್ ಇಸ್ ನೋ ವೇ ಟು ವ್ಯಾಲಿಡೇಟ್ ದಟ್ ಬಿಲ್ಡ್ ಸಿಸ್ಟಮ್ ಸ್ಯಾಟಿಸ್ಫೈಸ್ ದ. ಅಂದರೆ ರಿಕ್ವೈರ್ಮೆಂಟ್ನೇ ನಾವು ಕರೆಕ್ಟಾಗಿ ಚೂಸ್ ಮಾಡಿಲ್ಲ ಅಂತಂದರೆ ಅಲ್ಲಿ ವ್ಯಾಲಿಡೇಟ್ ಮಾಡೋದೇ ಕೂಡ ನಮಗೆ ಕಷ್ಟ ಆಗುತ್ತೆ. ಏನೋ ಅಂದರೆ ರಿಕ್ವೈರ್ಮೆಂಟ್ನ ವ್ಯಾಲಿಡೇಟ್ ಸ್ಟೇಟ್ ಅನ್ನೋದನ್ನೇ ನಾವು ಕಳ್ಕೊಂಡ್ಬಿಡ್ತೀವಿ. ಹೇಗೆ ವ್ಯಾಲಿಡೇಟ್ ಮಾಡಬೇಕು ಅನ್ನೋದನ್ನು. Requirement engineering is a disciplined application of proven principle, method, tools and notification to describe the process system ಅಂತಲೇ ಹೇಳ್ತಾರೆ. ಸೊ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಹೆಂಗೆ ಅಂತಂದರೆ ಇಟ್ ಈಸ್ ಎ ಡಿಸಿಪ್ಲಿನ್ ಅಪ್ರೋಚ್ ಅಂತ ಹೇಳ್ಬೋದು. ಡಿಸಿಪ್ಲಿನ್ ಅಪ್ರೋಚ್ ಯಾಕೆ ಅಂತಂದರೆ ಸುಮ್ಮನೆ ಯಾವುದೋ ಒಂದು ಪ್ರಾಜೆಕ್ಟ್ನ ನಾವು ರೆಡಿ ಮಾಡ್ತಿದ್ವಿ, ರ್ಯಾಂಡಮ್ ಆಗಿ ನಾವು ರಿಕ್ವೈರ್ಮೆಂಟ್ನ ಸೆಲೆಕ್ಟ್ ಮಾಡೋದಲ್ಲ. ಸೊ ಆ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ ಅಥವಾ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ನ ನಾವು ಡಿಸಿಪ್ಲಿನ್ ಅಪ್ರೋಚ್ ಅಂತ ಯಾಕೆ ಕರಿತೀವಿ ಅಂದರೆ ಒಂದು ಯಾವುದೋ ಸಾಫ್ಟ್ವೇರ್ ಪ್ರಾಡಕ್ಟ್ ಇದೆ, ಆ ಸಾಫ್ಟ್ವೇರ್ ಪ್ರಾಡಕ್ಟ್ನ ನಾವು ರೆಡಿ ಮಾಡಬೇಕು ಅಂತಂದರೆ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಬೇಕಾಗಿರುತ್ತೆ ನಮಗೆ. ಆ ರಿಕ್ವೈರ್ಮೆಂಟ್ಸ್ಗೂ ಆ ರಿಕ್ವೈರ್ಮೆಂಟ್ಸ್ನ ಹೆಂಗೆ ಚೂಸ್ ಮಾಡಬೇಕು ಅನ್ನೋದು ಕೂಡ ದೇರ್ ಈಸ್ ಎ ಸಮ್ ಮೆಥಡಾಲಜೀಸ್ ಇರ್ಬೋದು ಅಥವಾ ಪ್ರಿನ್ಸಿಪಲ್ಸ್ ಇರ್ಬೋದು ಅಥವಾ ಟೂಲ್ಸ್ ಅಂತ ಇರ್ಬೋದು. ಸೊ ಅದೆಲ್ಲದನ್ನು ನಾವು ಮೆಟ್ ಮಾಡಿದಾಗಲೇ ಕೂಡ ನಾವು ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ನ ಒಂದು ಡಿಸಿಪ್ಲಿನ್ ಅಂತ ಹೇಳ್ಬೋದು. ಅಥವಾ ರಿಕ್ವೈರ್ಮೆಂಟ್ನ ಸೆಲೆಕ್ಟ್ ಮಾಡ್ತಿದ್ದೀವಿ ಅಂದರೆ ವಿ ನೀಡ್ ಟು ಅಂಡರ್ಗೋ ದ ಸಮ್ ಡಿಸಿಪ್ಲಿನ್ಸ್, ಮೆಥಡ್ಸ್ ಆ್ಯಂಡ್ ಟೂಲ್ಸ್. ಈ ಎಲ್ಲಾದ್ರೂ ನಾವು ಅಂಡರ್ಕೋಸ್ ಮಾಡಿದಾಗಲೇ ಕೂಡ ನಮಗೆ ಗುಡ್ ರಿಕ್ವೈರ್ಮೆಂಟ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ. ಸೊ ಈ
ಇಂಜಿನಿಯರಿಂಗ್ ಅಂಡರ್ಗೋಸ್ ಸಮ್ ಮೆಥಡಾಲಜೀಸ್. ಯಾವುದು ಅಂದರೆ ಫಸ್ಟ್ ಯಾವುದಂದ್ರೆ ರಿಕ್ವೈರ್ಮೆಂಟ್ ಎಲಿಸಿಟೇಷನ್ ಆಗುತ್ತೆ. ಸೆಕೆಂಡ್ ಫೇಸ್ ಯಾವುದು ರಿಕ್ವೈರ್ಮೆಂಟ್ ಅನಾಲಿಸಿಸ್. ಥರ್ಡ್ ಫೇಸ್ ಯಾವುದು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟೇಷನ್. ಫೋರ್ತ್ ಸ್ಟೇಜ್ ಯಾವುದು ಅಂತಂದ್ರೆ ರಿಕ್ವೈರ್ಮೆಂಟ್ ರಿವ್ಯೂ. ಸೊ ಫಸ್ಟ್ ಸ್ಟೇಜಲ್ಲಿ ಎಲಿಸಿಟೇಷನ್ ಮಾಡ್ತಾರೆ, ಸೆಕೆಂಡ್ ಸ್ಟೇಜಲ್ಲಿ ಅನಾಲಿಸಿಸ್, ಥರ್ಡ್ ಸ್ಟೇಜಲ್ಲಿ ಏನು ಮಾಡ್ತಾರೆ ಅಂತಂದರೆ ರಿಕ್ವೈರ್ಮೆಂಟ್ ಯಾವುದನ್ನು ಮಾಡಿದ್ರು ಅನ್ನೋದನ್ನು ಡಾಕ್ಯುಮೆಂಟ್ ಮಾಡ್ತಾರೆ. ಫೋರ್ತ್ ಸ್ಟೇಜಲ್ಲಿ ಏನು ಮಾಡ್ತಾರೆ ಅಂದರೆ ಆ ರಿಕ್ವೈರ್ಮೆಂಟ್ನ ಸೆಲೆಕ್ಟ್ ಮಾಡಿರೋದು ವೆರಿಫೈ ಕರೆಕ್ಟ್ ಇದೆಯೋ ಇಲ್ಲ ಅನ್ನೋದಕ್ಕೆ ರಿವೆರಿಫೈ ಮಾಡೋದು ಅಥವಾ ರಿವ್ಯೂ ಮಾಡೋದು ಅಂತ ಏನು ಹೇಳ್ತಾರೆ. ದಿಸ್ ಇಸ್ ದ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಕ್ರೂಷಿಯಲ್ ಪ್ರೊಸೆಸ್. ಸೊ ಫಸ್ಟ್ ವಿ ಹ್ಯಾವ್ ಟು ಲರ್ನ್ ರಿಕ್ವೈರ್ಮೆಂಟ್ ಎಲಿಸಿಟೇಷನ್. ಸೊ ರಿಕ್ವೈರ್ಮೆಂಟ್ ಎಲಿಸಿಟೇಷನ್ ಅಂದರೆ ಏನು ಅಂತ. This is also known as gathering of requirement. Here requirements are identified with the help of customer and existing systems processes if available. So first step ಏನು ಅಂದರೆ requirement elicitation ಅನ್ನು also known as a gathering of requirement ಅಂತ ಹೇಳ್ತಾರೆ. What is requirement elicitation ಅಂತ in case 2 marks ಕೇಳಿದ್ರು ಅಂತಂದ್ರೆ requirement elicitation is also known as a gathering of requirements. ಓಕೆನಾ. gathering of requirements ಅಂತ ಅಂದ್ರೆ ಏನಂದ್ರೆ ಅರ್ಲಿ ಸ್ಟೇಜಲ್ಲಿ ಯಾವ್ದಾವೆಲ್ಲ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ಕಲೆಕ್ಟ್ ಮಾಡೋದು. ಸೊ ಆ ಕಲೆಕ್ಟ್ನ ಹೆಂಗೆ ಮಾಡ್ತಾರೆ ಅಂತಂದರೆ ವಿತ್ ದ ಹೆಲ್ಪ್ ಆಫ್ ಕಸ್ಟಮರ್ಸ್ ಆಗಿರ್ಬೋದು. ಕಸ್ಟಮರ್ನ ಹೆಲ್ಪ್ ತಗೊಂಡು ಯಾವ್ಯಾವುದು ರಿಕ್ವೈರ್ಮೆಂಟ್ ಬೇಕಾಗ್ಬೋದು ಅಂತ ಕಲೆಕ್ಟ್ ಮಾಡ್ಬೋದು. ಅಥವಾ ಆಲ್ರೆಡಿ ಇದೇ ರೀತಿ ಒಂದು ಸಿಸ್ಟಮ್ನ ನಾವು ಡೆವಲಪ್ ಮಾಡಿದ್ದೀವಿ, ಆ ಎಕ್ಸಿಸ್ಟಿಂಗ್ ಪ್ರೊಸೆಸ್ಸಲ್ಲಿ ಇರೋ ರಿಕ್ವೈರ್ಮೆಂಟ್ಸ್ನ ಕೂಡ ತಗೋಬೋದು ಇಫ್ ಇನ್ ಕೇಸ್ ಇಟ್ ಈಸ್ ಅವೈಲೇಬಲ್. ಇಫ್ ಅವೈಲೇಬಲ್ ಇತ್ತು ಅದು ಅಂತಂದರೆ ಇಫ್ ಇಟ್ ಈಸ್ ಅವೈಲೇಬಲ್ ವಿ ಕ್ಯಾನ್ ಕಲೆಕ್ಟ್ ದೋಸ್ ರಿಕ್ವೈರ್ಮೆಂಟ್ ಆಲ್ಸೋ ಅಂತಲೇ ಹೇಳ್ಬೋದು. ಸೊ ರಿಕ್ವೈರ್ಮೆಂಟ್ ಎಲಿಸಿಟೇಷನ್ ಅಂತ ಅಂದರೆ ಏನು ಅಂದರೆ ಇಟ್ ಈಸ್ ಎ ಗ್ಯಾದರಿಂಗ್ ಆಫ್ ರಿಕ್ವೈರ್ಮೆಂಟ್ ಅಂತಲೇ ಹೇಳ್ಬೋದು. ಹೌ ವಿ ಕಲೆಕ್ಟೆಡ್ ರಿಕ್ವೈರ್ಮೆಂಟ್ ಅಂತ ಹೇಳಿ ವಿತ್ ದ ಹೆಲ್ಪ್ ಆಫ್ ಕಸ್ಟಮರ್ಸ್ ಆರ್ ಎಕ್ಸ್ಟೆಂಡೆಡ್ ಪ್ರೊಸೆಸ್ ಅಥವಾ ಆಲ್ರೆಡಿ ಇರೋವಂಥ ಪ್ರೊಸೆಸ್ನ ಯೂಸ್ ಮಾಡಿಕೊಂಡು ನಾವು ರಿಕ್ವೈರ್ಮೆಂಟ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಸೊ ಸೆಕೆಂಡ್ ಯಾವುದು ಅಂದರೆ ರಿಕ್ವೈರ್ಮೆಂಟ್ ಅನಾಲಿಸಿಸ್. ಅನಾಲಿಸಿಸ್ ಆಫ್ ರಿಕ್ವೈರ್ಮೆಂಟ್ ಸ್ಟಾರ್ಟ್ ವಿತ್ ದ ರಿಕ್ವೈರ್ಮೆಂಟ್ ಎಲಿಸಿಟೇಷನ್. ಅನಾಲಿಸಿಸ್ ಆಫ್ ರಿಕ್ವೈರ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ರಿಕ್ವೈರ್ಮೆಂಟ್ ಎಲಿಸಿಟೇಷನ್ ಇಂದಲೇ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ರಿಕ್ವೈರ್ಮೆಂಟ್ ಎಲ್ಲ ಗ್ಯಾದರ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ. ಅನಾಲಿಸಿಸ್ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ಅನಾಲಿಸಿಸ್ ಸ್ಟಾರ್ಟ್ ಆಗೋದೇ ಆಫ್ಟರ್ ದ ಕಂಪ್ಲೀಷನ್ ಆಫ್ ರಿಕ್ವೈರ್ಮೆಂಟ್ ಎಲಿಸಿಟೇಷನ್. ದ ರಿಕ್ವೈರ್ಮೆಂಟ್ಸ್ ಆರ್ ಅನಲೈಸ್ಡ್ ಇನ್ ಆರ್ಡರ್ ಟು ಐಡೆಂಟಿಫೈ ದ ಇನ್ಕನ್ಸಿಸ್ಟೆನ್ಸೀಸ್, ಡಿಫಿಟ್ಸ್, ಒಮಿಷನ್ಸ್ ಎಕ್ಸೆಟ್ರಾ. ಸೊ ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ರಿಕ್ವೈರ್ಮೆಂಟ್ಸ್ನ ಐಡೆಂಟಿಫೈ ಮಾಡ್ತಾರೆ ಯಾವುದು ಅಂತ. ಸೊ ಆ ರಿಕ್ವೈರ್ಮೆಂಟ್ನ ಐಡೆಂಟಿಫೈ ಮಾಡ್ತಾರೆ ಹೆಂಗೆ ಅಂದರೆ ನಾವು ಕಲೆಕ್ಟ್ ಮಾಡಿರೋ ರಿಕ್ವೈರ್ಮೆಂಟಲ್ಲಿ ಏನಾದರೂ ಇನ್ಕನ್ಸಿಸ್ಟೆನ್ಸಿ ಇದೆ. ಇನ್ಕನ್ಸಿಸ್ಟೆನ್ಸಿ ಮೀನ್ಸ್ ಇಟ್ ಈಸ್ ನಾಟ್ ಸಪೋರ್ಟೆಡ್ ಫಾರ್ ದ ಎನಿ ಮಿಷನ್ಸ್ ಅಂತ ಹಿಂಗೇನೋ ಬರುತ್ತೆ ಸಾಫ್ಟ್ವೇರ್ ಥರ. ಸೊ ಆ ಥರ ಯಾವುದಾದ್ರೂ ರಿಕ್ವೈರ್ಮೆಂಟ್ ಸಪೋರ್ಟ್ ಆಗ್ತಾ ಇಲ್ವೋ, ಈ ಥರದ್ದು ಏನು ಡಿಫೆಕ್ಟ್ಸ್ ಆಗಲಿ ಅಥವಾ ಇನ್ಕನ್ಸಿಸ್ಟೆನ್ಸಿ ಆಗಲಿ ಒಮಿಷನ್ಸ್ ಆಗಲಿ ಈ ಥರದ್ದು ಯಾವುದೇ ರೀತಿ ಇರಬಾರ್ದು. ಆ ಥರ ಗುಡ್ ರಿಕ್ವೈರ್ಮೆಂಟ್ನ ಐಡೆಂಟಿಫೈ ಮಾಡಿ ಕಲೆಕ್ಟ್ ಮಾಡ್ತಾರೆ. ಇಲ್ಲಿ ರಿಕ್ವೈರ್ಮೆಂಟ್ಲಿ ಅನಲೈಸ್ ಮಾಡ್ತಾರೆ. So we describe requirement in terms of relationship and also resolve the conflict. ರಿಕ್ವೈರ್ಮೆಂಟ್ನ ನಾವು ಹೆಂಗೆ ಹೇಳ್ಬೋದು ಅಂದರೆ ರಿಲೇಷನ್ಶಿಪ್ ಅಂತಲೂ ಹೇಳ್ಬೋದು. ಇಟ್ ಈಸ್ ಆಲ್ಸೋ ರಿಲೇಷನ್ಶಿಪ್ ಆ್ಯಂಡ್ ಆಲ್ಸೋ ರಿಸಾಲ್ವ್ಸ್ ದ ಕಾನ್ಫ್ಲಿಕ್ಟ್ಸ್. ಅಂದರೆ ಒಂದು ರಿಕ್ವೈರ್ಮೆಂಟಿಗೂ ಇನ್ನೊಂದು ರಿಕ್ವೈರ್ಮೆಂಟಿಗೂ ಏನು ರಿಲೇಷನ್ಶಿಪ್ ಇದೆ ಅಂತಲೂ ಹೇಳ್ಬೋದು. ಅಥವಾ ಇನ್ ಕೇಸ್ ಆ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಕಾನ್ಫ್ಲಿಕ್ಟ್ಸ್ ಇತ್ತು ಅಂತಂದರೆ ಆ ಕಾನ್ಫ್ಲಿಕ್ಟ್ಸ್ನ ರಿಸಾಲ್ವ್ ಮಾಡೋದನ್ನು ನಾವು ಎಲ್ಲಿ ಇದನ್ನು ಮಾಡ್ತೀವಿ ಅಂದರೆ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಫೇಸಲ್ಲಿ ಮಾಡ್ತೀವಿ. ಸೊ ಥರ್ಡ್ ಒನ್ ಯಾವುದು ಅಂತಂದರೆ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟೇಷನ್. ದಿಸ್ ಇಸ್ ದ ಎಂಡ್ ಆಫ್ ದ ಪ್ರಾಡಕ್ಟ್ ಆಫ್ ರಿಕ್ವೈರ್ಮೆಂಟ್ ಎಲಿಸಿಟೇಷನ್ ಆ್ಯಂಡ್ ಅನಾಲಿಸಿಸ್. ರಿಕ್ವೈರ್ಮೆಂಟ್ ಡಾಕ್ಯುಮೆಂಟೇಷನ್ ಏನಂತಂದರೆ ಎಂಡ್ ಆಫ್ ದ ರಿಕ್ವೈರ್ಮೆಂಟ್ ಎಲಿಸಿಟೇಷನ್ ಮತ್ತು ಎಂಡ್ ಆಫ್ ದ ರಿಕ್ವೈರ್ಮೆಂಟ್ ಅನಾಲಿಸಿಸ್ನ ನಾವು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ. ದ ಡಾಕ್ಯುಮೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ ಇಟ್ ಈಸ್ will be foundation for the design of the software. The document is known as software requirement specification. So SRS ಅಂತ ನಾವು ಏನು ಹೇಳ್ತೀವಿ, it is a end of requirement elicitation and requirement analysis. Document is very very important for the software design. ಸಾಫ್ಟ್ವೇರ್ನ ಡಿಸೈನ್ ಮಾಡ್ತಿದ್ದಾರೆ ಅಂತಂದರೆ ಸಾಫ್ಟ್ವೇರ್ ಡಿಸೈನಿಗೆ ಮೇನ್ ಇಂಪಾರ್ಟೆಂಟ್ ಆಗಬೇಕಾಗಿರೋದನ್ನು SRS, ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್. ಅದನ್ನು ಎಲ್ಲಿ ಅಂತಂದರೆ ಡಾಕ್ಯುಮೆಂಟೇಷನ್ ಮಾಡಿರ್ತಾರೆ. ಸೊ ಆ ಡಾಕ್ಯುಮೆಂಟೇಷನಲ್ಲಿ ಏನೇನಿರುತ್ತೆ ಅಂತಂದರೆ ರಿಕ್ವೈರ್ಮೆಂಟ್ ಎಲಿಸಿಟೇಷನ್ ಹಿಂಗಾಗಿದೆ, ಯಾವ್ಯಾವ ರಿಕ್ವೈರ್ಮೆಂಟ್ಸ್ನ ಐಡೆಂಟಿಫೈ ಮಾಡಿದ್ದಾರೆ ಅನ್ನೋದನ್ನ ಒಂದು ಡಾಕ್ಯುಮೆಂಟ್ ಮಾಡ್ತಾರೆ. ಸೊ ಫೋರ್ತ್ ಯಾವುದು ಅಂತಂದರೆ ದ ರಿವ್ಯೂ ಪ್ರೋಸೆಸ್ ಇಸ್ ಕ್ಯಾರಿಡ್ ಔಟ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ದ SRS. ರಿವ್ಯೂ ಪ್ರೋಸೆಸ್ನ ಯಾಕೆ ಮಾಡ್ತಾರೆ, ರಿಕ್ವೈರ್ಮೆಂಟ್ ರಿವ್ಯೂ ಪ್ರೋಸೆಸ್ನ ಯಾಕೆ ಮಾಡ್ತಾರೆ ಅಂದರೆ ಟು ಇನ್ಕ್ರಿಮೆಂಟ್ ದ ಕ್ವಾಲಿಟಿ ಆಫ್ ರಿಕ್ವೈರ್ಮೆಂಟ್. ಸಮ್ ಕೇಸಲ್ಲಿ ಹೆಂಗೆ ಅಂತಂದರೆ ಒಂದು ರಿಕ್ವೈರ್ಮೆಂಟ್ನ ನಾವು ಕಲೆಕ್ಟ್ ಮಾಡಿರ್ತೀವಿ, ಅದು ಸಮ್ ಕೇಸಲ್ಲಿ ಚೆನ್ನಾಗಿರಲ್ಲ ಅನ್ಸ್ಬೋದು. ಅದು ರಿವ್ಯೂ ಫಸ್ಟ್ ಟೈಮು ಕರೆಕ್ಟಾಗಿ ವರ್ಕ್ ಆಗ್ತಿರುತ್ತೆ. ಸಮ್ ಇನ್ ಕೇಸ್ ರಿವ್ಯೂ ಮಾಡಿದಾಗ ಅದೇನೋ ಡಿಫೆಕ್ಟ್ ಇರುತ್ತೆ ಅಥವಾ ಡಿಫಾಲ್ಟ್ ಇರುತ್ತೆ. ಸೊ ಅದನ್ನು ನಾವು ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ನ ಮತ್ತೆ ಇನ್ಕ್ರಿಮೆಂಟ್ ಮಾಡೋಕ್ಕೆ ಅಥವಾ ಕ್ವಾಲಿಟಿ ಆಫ್ ದ ರಿಕ್ವೈರ್ಮೆಂಟ್ನ ಎಗೇನ್ ವಿ ಹ್ಯಾವ್ ಟು ಇನ್ಕ್ರಿಮೆಂಟ್. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ರಿಕ್ವೈರ್ಮೆಂಟ್ ರಿವ್ಯೂನ ಮಾಡ್ತೀವಿ. ಸೊ ರಿಕ್ವೈರ್ಮೆಂಟ್ ರಿವ್ಯೂನ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ
ಕ್ವಾಲಿಟಿ ಆಫ್ ದ ರಿಕ್ವೈರ್ಮೆಂಟ್ನ ಇನ್ಕ್ರಿಮೆಂಟ್ ಮಾಡ್ದಂಗೆ ಆಗುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ರಿಕ್ವೈರ್ಮೆಂಟ್ ವೆರಿಫಿಕೇಶನ್. ಅದನ್ನೇನಂತ ಹೇಳ್ಬೋದು ಅಂದರೆ ರಿಕ್ವೈರ್ಮೆಂಟ್ ವೆರಿಫಿಕೇಶನ್ ಅಂದರೆ ರಿಕ್ವೈರ್ಮೆಂಟ್ ರಿವ್ಯೂನ ನಾವು ಇನ್ನೊಂದು ವೇಯಲ್ಲಿ ಹೆಂಗೆ ಹೇಳ್ಬೋದು ಅಂದರೆ ರಿಕ್ವೈರ್ಮೆಂಟ್ ವೆರಿಫಿಕೇಶನ್ ಅಂತಲೂ ಕೂಡ ಕರಿಬೋದು. For maximum benefits, review and verification should not be treated as a discrete activity to be done only at the end of the preparation of the SRS. Now end of the process end alli ನಾವು review ಮಾಡ್ತೀವಿ. It should be treated as a continuous activity that is incorporated into the elicitation, analysis and documentation. ಇದನ್ನ ನಾವು ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ಸ್ಟೇಟ್ಮೆಂಟ್ ಅಲ್ಲಿ ಅದು ವರ್ಕ್ ಆಗ್ತಾನೆ ಇರುತ್ತೆ. ಯಾವ್ದಾವ್ದು ಬೇಕು ಯಾವ್ದಾವ್ದು ಯೂಸ್ ಮಾಡಬಾರ್ದು ಅನ್ನೋದು ಕೂಡ ಈ ಪ್ರೊಸೆಸ್ ಅಲ್ಲಿ ಆಗೋದ್ರಿಂದ ರಿಕ್ವೈರ್ಮೆಂಟ್ ರಿವ್ಯೂ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ದ ಪ್ರೈಮರಿ ಔಟ್ಪುಟ್ ಆಫ್ ದ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಇಸ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್. ಪ್ರೈಮರಿ ಔಟ್ಪುಟ್ ಆಫ್ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಯಾವುದು ಅಂತಂದ್ರೆ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ ನಾವು ಪ್ರೈಮರಿ ಔಟ್ಪುಟ್ ಅಂತ ಹೇಳ್ತೀವಿ. ಡಿಸ್ಕ್ರೈಬ್ ಬೋತ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್. ಸೊ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ನಾಟ್ ಓನ್ಲಿ ಡಿಫೈನ್ ದ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಅಂತ ಏನು ಹೇಳಲ್ಲ. ಸೊ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಇಟ್ ಕ್ಯಾನ್ ಡಿಫೈನ್ ಬೋತ್ ದ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ ಅಂಡ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್. ಯಾವ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ ಆದರೂ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಆದರೂ ಆಗಿರ್ಬೋದು. ಯಾವ ರಿಕ್ವೈರ್ಮೆಂಟ್ ಬೇಕು ಅಂತ ಹೇಳೋದನ್ನ ನಾವು ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಇಟ್ ಈಸ್ ದ ಸಿಸ್ಟಮ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್. ಸಿಸ್ಟಮಿಗೆ ಯಾವ ರಿಕ್ವೈರ್ಮೆಂಟ್ ಅವೈಲೇಬಲ್ ಇದೆ. ಇಟ್ ಶುಡ್ ಬಿ ಸಾಫ್ಟ್ವೇರ್, ಇಟ್ ಶುಡ್ ಬಿ ಹಾರ್ಡ್ವೇರ್. ಸೊ ಸಿಸ್ಟಮಿಗೆ ರಿಕ್ವೈರ್ಡ್ ಇರೋದನ್ನ ಹೇಳ್ತಾರೆ. ಇಫ್ ಇಟ್ ಡಿಸ್ಕ್ರೈಬ್ಸ್ ಓನ್ಲಿ ಸಾಫ್ಟ್ವೇರ್, ಇಟ್ ಈಸ್ ಎ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್. ಇನ್ ಕೇಸ್ ನಾವು ಪ್ರಿಪೇರ್ ಮಾಡ್ತಿರೋ ರಿಕ್ವೈರ್ಮೆಂಟ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆಗಿರ್ಬೋದು ಸಾಫ್ಟ್ವೇರ್ ರಿಲೇಟೆಡ್ ಆಗಿತ್ತು ಅಂತಂದ್ರೆ ಅದನ್ನ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ ಅಂತಾನೆ ಹೇಳ್ತಾರೆ. ಇನ್ ಐದರ್ ಕೇಸ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ ಮಸ್ಟ್ ಟ್ರೀಟ್ ದ ಸಿಸ್ಟಮ್ ಆಸ್ ಎ ಬ್ಲಾಕ್ ಬಾಕ್ಸ್. ಸೊ ಸಾಫ್ಟ್ವೇರ್ ಅಲ್ಲಿ ನಾವು ಮಾಡ್ತಿದ್ದೀವಿ ಅಂತಂದ್ರೆ ಅಥವಾ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಹೇಳ್ತಿದೆ ಅದು ಪರ್ಟಿಕ್ಯುಲರ್ ಆಗಿ ರಿಕ್ವೈರ್ಮೆಂಟು ಅಂತಂದ್ರೆ ಅದನ್ನ ಬ್ಲಾಕ್ ಬಾಕ್ಸ್ ಆಗಿ ನಾವು ಟ್ರೀಟ್ ಮಾಡ್ತೀವಿ. ಇಟ್ ಮಸ್ಟ್ ಡೆಲಿನೇಟ್ ಇನ್ಪುಟ್ಸ್ ಔಟ್ಪುಟ್ಸ್ ಆಫ್ ದ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ದಟ್ ಶೋ ಎ ಎಕ್ಸ್ಟರ್ನಲ್ ಬಿಹೇವಿಯರ್ ಇನ್ ಟರ್ಮ್ಸ್ ಆಫ್ ಇನ್ಪುಟ್ ಔಟ್ಪುಟ್ ಅಂಡ್ ದೇ ರಿಲೇಶನ್ಶಿಪ್. ಬ್ಲಾಕ್ ಬಾಕ್ಸ್ ಅಂತ ನಾವು ಹೇಳ್ತಿದ್ದೀವಿ ಅಂತಂದ್ರೆ ಅದು ಇನ್ಪುಟ್ ಮತ್ತೆ ಔಟ್ಪುಟ್ ರಿಲೇಷನ್ಸ್ ಕೂಡ ಕಂಟೈನ್ ಆಗಿರಬೇಕು ಅಂತ ಹೇಳ್ತಾರೆ. ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ಎಲಿಸಿಟೇಷನ್ ಪ್ರೊಸೆಸ್ ಆಫ್ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್. ಸೊ ನೆಕ್ಸ್ಟ್ ಪ್ರೆಸೆಂಟ್ ಸ್ಟೇಟ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದರೆ ಪ್ರೆಸೆಂಟ್ ಸ್ಟೇಟ್ ಆಫ್ ಪ್ರಾಕ್ಟೀಸ್. ಸೊ ಪ್ರೆಸೆಂಟ್ ಸ್ಟೇಟ್ ಆಫ್ ಪ್ರಾಕ್ಟೀಸ್ ಅಂತಂದರೆ ಆ ಪ್ರೆಸೆಂಟಲ್ಲಿ ಯಾವ ಸ್ಟೇಟಲ್ಲಿ ನಾವು ರಿಕ್ವೈರ್ಮೆಂಟ್ನ ಚೂಸ್ ಮಾಡೋದಕ್ಕೆ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳೋದಾಯಿತು ಅಂತಂದರೆ most of the software development organization agreed to fact that there should be a set of activities called requirement engineering and their success is vital to the success of entire project. ಓಕೆನಾ. ಸೊ ಮೋಸ್ಟ್ ಆಫ್ ದ ಆರ್ಗನೈಸೇಷನ್ ಮೇನ್ ಆಗಿ ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತವೆ ಅಂತಂದ್ರೆ ರಿಕ್ವೈರ್ಮೆಂಟ್ನ ಐಡೆಂಟಿಫೈ ಮಾಡ್ತಾರಲ್ಲ ಅಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಿಕಾಸ್ ರಿಕ್ವೈರ್ಮೆಂಟ್ ಐಡೆಂಟಿಫೈ ಮಾಡೋದ್ರಲ್ಲೇ ಯಾಕೆ ಅಂತಂದ್ರೆ this is so what I earlier told that if requirement is clearly and it is clearly documented ಮಾಡಿದ್ದಾರೆ ಅಂತಂದ್ರೆ ಸೊ ಈ ಕಡೆ ಡೆವಲಪರ್ಗೂ ಕೂಡ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿರುತ್ತೆ, ಲೀಸ್ಟ್ ನಾಲೆಡ್ಜ್ ಇರುತ್ತೆ. ಇನ್ ದ ಸೇಮ್ ಸೆನ್ಸ್ ಕಸ್ಟಮರ್ಗೂ ಕೂಡ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇದೇ ಥರ ಬರುತ್ತೆ ಅಂತ. ಸೊ ಅದು ಕೂಡ ಗೊತ್ತಾಗುತ್ತೆ. ಇಲ್ಲಿ ರಿಕ್ವೈರ್ಮೆಂಟ್ ಕೇಸಲ್ಲೇ ನಾವೆಲ್ಲರೂ ಫೇಲ್ ಆಗಿದ್ದೀವಿ ಅಂತಂದರೆ ಇಟ್ ಈಸ್ ಡಿಫಿಕಲ್ಟ್ ಆಗುತ್ತೆ. ಸೊ ಸಕ್ಸಸ್ ಆಫ್ ದ ಪ್ರಾಜೆಕ್ಟಿಗೆ ಮೇನ್ ಆಗಿ ಎಲ್ಲ ಆರ್ಗನೈಸೇಷನ್ ಸಾಫ್ಟ್ವೇರ್ ಆರ್ಗನೈಸೇಷನ್ಸು ಕಾನ್ಸಂಟ್ರೇಟ್ ಎಲ್ಲಿ ಮಾಡ್ತಿದ್ದಾರೆ ಅಂತಂದರೆ ರಿಕ್ವೈರ್ಮೆಂಟ್ ಗ್ಯಾದರಿಂಗಲ್ಲೇ ಮಾಡ್ತಾರೆ. ಸೊ ರಿಕ್ವೈರ್ಮೆಂಟ್ ಡಿಫಿಕಲ್ಟ್ ಟು ಅನ್ಕವರ್. ಸೊ ಅದರೊಳಗೆ ಯಾವ್ದು ಕೆಲವೊಂದು ಆಬ್ವಿಯಸ್ ಬಿಹೇವಿಯರ್ ಯಾವ್ದು ಬರುತ್ತೆ ಅಂತಂದರೆ ಕೆಲವೊಂದು ಯಾವ್ದು ಬರುತ್ತೆ ಅಂದರೆ ರಿಕ್ವೈರ್ಮೆಂಟ್ಸ್ ಡಿಫಿಕಲ್ಟ್ ಟು ಅನ್ಕವರ್. ರಿಕ್ವೈರ್ಮೆಂಟ್ ಎಲ್ಲ ರಿಕ್ವೈರ್ಮೆಂಟನ್ನು ಒಂದೇ ಸಲ ನಾವು ಕವರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹೇಳ್ತಾರೆ ರಿಕ್ವೈರ್ಮೆಂಟ್ಸ್ ಡಿಫಿಕಲ್ಟ್ ಟು ಅನ್ಕವರ್. ಟುಡೇ ವಿ ಆರ್ ಆಟೋಮೇಟಿಂಗ್ virtually every kind of task that every previous done manually and some that have never been done before. ಸೊ ಕೆಲವೊಂದ್ಸಲ ಎಲ್ಲ ರಿಕ್ವೈರ್ಮೆಂಟ್ನು ಒಂದೇ ಸಲ ನಾವು ಕವರ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಕೆಲವೊಂದನ್ನ ನಾವು ಪ್ರೀವಿಯಸ್ ಆಗಿ ಮಾಡಿರ್ತೀವಿ, ಅದ್ರ ಬಗ್ಗೆ ಲೀಸ್ಟ್ ನಾಲೆಡ್ಜ್ ಇರುತ್ತೆ, ವಿ ಕ್ಯಾನ್ ಗೋ ಅಪ್ ವಿತ್ ದಟ್. ಓಕೆನಾ. ಸಮ್ ಕೇಸಲ್ಲಿ ನಾವು ಯಾವತ್ತೂ ಬಿಫೋರಲ್ಲಿ ಯಾವತ್ತೂ ಡನ್ನೇ ಮಾಡಿಲ್ಲ, ಮೀನ್ಸ್ ಅದ್ರ ಬಗ್ಗೆ ಯಾವತ್ತೂ ವರ್ಕೇ ಮಾಡಿಲ್ಲ. ಸೊ ಇಟ್ ಈಸ್ ಎ ನ್ಯೂ ಚಾಲೆಂಜ್ ಟು ಐಡೆಂಟಿಫೈ ದ ನ್ಯೂ ರಿಕ್ವೈರ್ಮೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಆ ಕೇಸಲ್ಲಿ ಏನು ಹೇಳ್ಬೋದು ಅಂದರೆ ರಿಕ್ವೈರ್ಮೆಂಟ್ಸ್ ಡಿಫಿಕಲ್ಟ್ ಟು ಅನ್ಕವರ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ರಿಕ್ವೈರ್ಮೆಂಟ್ ಚೇಂಜ್. ಸೊ ರಿಕ್ವೈರ್ಮೆಂಟ್ ಚೇಂಜ್ ಅಂತಂದರೆ ಆ್ಯಸ್ ಆಫ್ ಎ ನಾವು ರಿಕ್ವೈರ್ಮೆಂಟ್ ಕೆಲವೊಂದು ಸಲ ಹೆಂಗಾಗ್ತಿರುತ್ತೆ ಅಂತಂದರೆ ನಾವು
ಫಸ್ಟಲ್ಲಿ ಏನೋ ಒಂದು ರಿಕ್ವೈರ್ಮೆಂಟ್ ಈ ಥರ ಬೇಕಾಗ್ಬೋದು ಅಂತ ಹೇಳಿರ್ತೀವಿ. ಬಟ್ ಡ್ಯೂ ಟು ಸಮ್ ರೀಸನ್ಸ್ ದೇರ್ ಶುಡ್ ಬಿ ಎ ರಿಕ್ವೈರ್ಮೆಂಟ್ ಚೇಂಜಸ್. ಸೊ ರಿಕ್ವೈರ್ಮೆಂಟ್ ಚೇಂಜಸ್ ಏನಕ್ಕಾಗುತ್ತೆ ಅಂತಂದರೆ ಏನೋ ಡಿಫೆಕ್ಟಿಂದ ಆಗಿರ್ಬೋದು ಅಥವಾ ಒಮಿಷನ್ಸ್ ಆಗಿರ್ಬೋದು. ಸೊ ಈ ಥರದ್ದು ನೀರಿಂದ ರಿಕ್ವೈರ್ಮೆಂಟ್ ಕೆಲವೊಂದ್ಸಲ ಚೇಂಜ್ ಆಗ್ತಾ ಇರುತ್ತೆ. ಥರ್ಡ್ ಒನ್ ಯಾವುದು ಅಂದರೆ ಓವರ್ ರಿಲಯನ್ಸ್ ಆನ್ ಕೇಸ್ ಟೂಲ್ಸ್. ಓವರ್ ರಿಲಯನ್ಸ್ ಆನ್ ಕೇಸ್ ಟೂಲ್ಸ್ ಅಂದರೆ ಒಂದು ಕೇಸ್ ಟೂಲ್ ಅಂತ ಇರುತ್ತೆ. ಸೊ ಆ ಕೇಸ್ ಟೂಲ್ಗೆ ಅದು ಫಿಟ್ ಆಗದೇ ಇರ್ಬೋದು ಅಥವಾ ಅದು ತುಂಬ ಕೇಸ್ ಸೆನ್ಸಿಟಿವ್ ಆಗಿರ್ಬೋದು ಆ ರಿಕ್ವೈರ್ಮೆಂಟು, ಅಥವಾ ಕಸ್ಟಮರಿಗೆ ಅದನ್ನು ಯೂಸ್ ಮಾಡೋದ್ರಿಂದ ಏನೋ ಒಂದು ಕಡೆ ಎಲ್ಲೋ ಡಿಫೆಕ್ಟ್ ಆದಂಗೆ ಅನಿಸ್ತಿರ್ಬೋದು. ಸೊ ಈ ಥರದ್ದು ಕೂಡ ಒಂದು ಡಿಫೆಕ್ಟ್ ಅಂತಲೇ ಹೇಳ್ಬೋದು. ಟೈಟ್ ಪ್ರಾಜೆಕ್ಟ್ ಶೆಡ್ಯೂಲು. ಟೈಟ್ ಪ್ರಾಜೆಕ್ಟ್ ಶೆಡ್ಯೂಲ್ ಅಂತಂದರೆ ಏನಂದರೆ ಆ ಯೂಸರ್ಸಿಗೆ ಅಥವಾ ಆ ಪ್ರಾಜೆಕ್ಟ್ನ ಡೆವಲಪ್ ಮಾಡ್ತಿರ್ತಾರಲ್ಲ, ಸೊ ಅವರಿಗೆ ಟೈಟ್ ಶೆಡ್ಯೂಲ್ ಇರುತ್ತೆ. ಇಷ್ಟೇ ಟೈಮಲ್ಲಿ ನಾವು ಈ ಇಷ್ಟು ರಿಕ್ವೈರ್ಮೆಂಟ್ನ ಕಲೆಕ್ಟ್ ಮಾಡಬೇಕು ಅಂತ. ಆ ಶೆಡ್ಯೂಲ್ಸಲ್ಲಿ ಅವರು ಏನು ಥಿಂಕ್ ಮಾಡ್ದೇ ಕೂಡ ಇರೋ ಟೈಮಲ್ಲೇ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ರಿಕ್ವೈರ್ಮೆಂಟ್ನ ಆಗ್ದೇ ಇರ್ಬೋದು, ಅಥವಾ ಯಾವುದೋ ಒಂದು ಪ್ರೆಷರಿಂದ ಕೆಲವೊಂದು ರಿಕ್ವೈರ್ಮೆಂಟ್ ಆಗ್ಬೋದು. ಸುಮ್ಮನೆ ಇಲ್ಲ ಅದಿರ್ಬೋದು ಇದಿರ್ಬೋದು ಅಂತ ಕನ್ಫ್ಯೂಷನ್ಸಲ್ಲಿ ರಿಕ್ವೈರ್ಮೆಂಟ್ನ ಸೆಲೆಕ್ಟ್ ಮಾಡಿರ್ಬೋದು. ಸೊ ಈ ಥರದ್ದು ಕೇಸಸ್ಸಲ್ಲೆಲ್ಲ ಏನಾಗುತ್ತೆ ಅಂತಂದರೆ ರಿಕ್ವೈರ್ಮೆಂಟ್ನ ಸಮ್ ಬೆಸ್ಟ್ ಪ್ರಾಕ್ಟೀಸಸ್ ಆಫ್ ರಿಕ್ವೈರ್ಮೆಂಟ್ ಸೆಲೆಕ್ಷನಿಂದ ಬೆಸ್ಟ್ ಪ್ರಾಕ್ಟೀಸಸ್ ಏನಾಗುತ್ತೆ ಅಂತಂದರೆ ಈ ಕೇಸಲ್ಲಿ ಫೇಲ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವೇನಂತ ಹೇಳ್ಬೋದು ಅಂತಂದರೆ ಮೋಸ್ಟ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಒನ್ ಕೇಸ್ ಯಾವುದು ಅಂದರೆ ರಿಕ್ವೈರ್ಮೆಂಟ್ಸ್ ಆರ್ ಅನ್ಕವರ್. ಎಲ್ಲ ರಿಕ್ವೈರ್ಮೆಂಟ್ಸ್ನ ಕವರ್ ಮಾಡೋಕ್ಕಾಗಲ್ಲ. ಸಮ್ ಕೇಸಸ್ಸಲ್ಲಿ ಏನಾಗ್ಬೋದು ಅಂದರೆ ರಿಕ್ವೈರ್ಮೆಂಟ್ ಚೇಂಜಸ್ ಆಗ್ಬೋದು. ಓವರ್ ರಿಲಯನ್ಸ್ ಆಫ್ ಕೇಸ್ ಟೂಲ್ ಅಂತಲೇ ಹೇಳಿ. ಥರ್ಡ್ ಒನ್ ಏನು ಹೇಳ್ತಾರೆ, ಓವರ್ ರಿಲಯನ್ಸ್ ಆಫ್ ಕೇಸ್ ಟೂಲ್ ಅಂತ ಹೇಳ್ತಾರೆ. ಸೊ ಒಂದು ರಿಲಯನ್ಸ್ ಟೂಲ್ಗೆ ಅಥವಾ ರಿಲಯನ್ಸ್ ಆಗ್ತಿಲ್ಲ, ಆ ಕೇಸ್ ಟೂಲು ಡಿಫಿಕಲ್ಟ್ ಇದೆ ಅಂತಂದರೆ ಆ ಕೇಸಲ್ಲೂ ಕೂಡ ರಿಕ್ವೈರ್ಮೆಂಟ್. ಇನ್ನೊಂದು ಟೈಟ್ ಶೆಡ್ಯೂಲ್ ಆಫ್ ದ ಪ್ರಾಜೆಕ್ಟ್ ಟೀಮ್ ಅಂತ ಹೇಳ್ಬೋದು. ಆ ಪ್ರಾಜೆಕ್ಟ್ ಟೀಮಲ್ಲಿ ತುಂಬ ಟೈಟ್ ಶೆಡ್ಯೂಲ್ ಇದೆ, ಬಟ್ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ಅಂತ ಅಂದರೂ ಕೂಡ ಆ ಕೇಸಲ್ಲೂ ಕೂಡ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಎಲಿಸಿಟೇಷನ್ ಫೇಲ್ಸ್ ಆಗ್ತಾ ಇರುತ್ತೆ. ಸೊ ಇನ್ ದಿಸ್ ಕ್ಲಾಸ್ ವಿ ಸ್ಟಡಿಡ್ ಅಬೌಟ್ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಅಂದರೆ ಏನು ಅನ್ನೋದು ಗೊತ್ತಾಯಿತು. ಸೊ ರಿಕ್ವೈರ್ಮೆಂಟ್ ಎಲಿಸಿಟೇಷನ್ನ ಕ್ರಿಷಿಯಲ್ ಪ್ರೋಸೆಸ್ ಸ್ಟೆಪ್ ಯಾವ್ಯಾವುದು ಅಂತ ನೋಡಿದ್ವಿ, ಮತ್ತು ಬೆಸ್ಟ್ ಪ್ರಾಕ್ಟೀಸ್ ಚೇಂಜಸ್ ಯಾವ್ಯಾವುದು ಅಂತ ನೋಡಿದ್ವಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಥ್ಯಾಂಕ್ ಯು.